ಹರಿ ಓಂ. ನಾನ್ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ತುಂಬಾ ಅಂದ್ರೆ ತುಂಬಾ ದಿನಗಳಾದ್ಮೇಲೆ ಯೂಟ್ಯೂಬ್‌ನಲ್ಲಿ ಒಂದು ವ್ಲಾಗ್ ಹಾಕೋಣ ಅಂತ ಇವತ್ತು ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನಗಳಿಂದ ನಾನು ಯೂಟ್ಯೂಬ್‌ನಲ್ಲಿ ಯಾವುದೇ ಒಂದು ವಿಡಿಯೋಗಳನ್ನ ಅಪ್‌ಲೋಡ್ ಮಾಡಿರ್ಲಿಲ್ಲ. ಹೋಪ್ ನೀವೆಲ್ಲ ನನ್ನನ್ನ ಮರ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇವತ್ತು ಶುಕ್ರವಾರ ಆಗಿದ್ರಿಂದ ಸ್ವಲ್ಪ ತಯಾರಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನನ್ನ ತಂದೆಯವರಿಗೆ ಆಕ್ಸಿಡೆಂಟ್ ಆಗಿತ್ತು. ನೀವು ಇನ್‌ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರತ್ತೆ. ಅವ್ರಿಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಮಾಡಿದಂತಹ ಕಾರ್‌ನವರು ಗಾಡಿಯನ್ನ ನಿಲ್ಲಿಸದೆ ಅಪ್ಪನ್ನ ಹಾಗೆ ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಅದೇ ಸಮಯದಲ್ಲಿ ನಮ್ಮ ಪಕ್ಕದೂರಿನ ಜಿ.ಆರ್. ಭಟ್ರು ಅಂತ ಅವ್ರು ಬಂದು ಅಪ್ಪನ ನೋಡಿ ಅವ್ರಿಗೆ ನೀರೆಲ್ಲ ಕೊಟ್ಟು ಅವ್ರನ್ನ ಸೇಫ್ ಆಗಿ ಆಸ್ಪತ್ರೆಗೆ ತಗೊಂಡು ಹೋಗಿ ಆಮೇಲೆ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟು ಹೋಗಿದ್ರು. ಅವರ ಕುಟುಂಬ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಅನಾಥೋ ದೈವ ರಕ್ಷಕ ಅನ್ನುವಂತೆ ಆ ಸಂದರ್ಭದಲ್ಲಿ ಅವರು ದೇವ್ರ ತರ ಬಂದು ನನ್ನ ತಂದೆಯವರನ್ನ ಕಾಪಾಡಿದ್ರು. ಇರ್ಲಿ ಅವರ ಫ್ಯಾಮಿಲಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಅಂತ ಇವತ್ತು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡೆ. ನಾನಿಲ್ಲಿಗ್ ಬರುವಂತ ಸಂದರ್ಭದಲ್ಲಿ ತುಂಬಾ ಜನ ಹೆಣ್ಮಕ್ಳು ಬಂದಿದ್ರು. ಸುಮಾರು ಒಂದು 50ರಿಂದ 60 ಜನ ಹೆಂಗಸರಿದ್ರು. ಇವರೆಲ್ಲ ಹುಬ್ಬಳ್ಳಿಯಿಂದ ಬಂದಿದಾರಂತೆ. ಲಲಿತಾ ಸಹಸ್ರನಾಮ ಪಾರಾಯಣವನ್ನ ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ನುವಂತಹ ಉಮೇದಿಯಲ್ಲಿ ಬಂದಂತಹವ್ರು ಇವರೆಲ್ರು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೂರಿನ ಈ ದೇವಸ್ಥಾನದಲ್ಲೇ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗವನ್ನ ಸಂಕಲ್ಪ ಮಾಡಿದ್ದಾರೆ. ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪ್ರೇರಣೆಯಂತೆ ಸಂಕಲ್ಪವಾಗಿರ್ತಕ್ಕಂತಹ ಈ ಒಂದು ಮಹಾಯಾಗದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬಹುದು. ಹೇಗೆ ಅಂತಂದ್ರೆ ಶ್ರೀ ವಿದ್ಯಾ ಪ್ರತಿಷ್ಠಾನಂ ಅವರು ಪ್ರಕಟಿಸಿದಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದ ಪಾರಾಯಣ ಪುಸ್ತಕವನ್ನ ತೆಗೆದುಕೊಂಡು ಅದರಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಎಷ್ಟು ಪಾರಾಯಣ ಮಾಡಿದಿರಿ ಅನ್ನುವಂತಹ ಸಂಖ್ಯೆಯನ್ನ ಶ್ರೀ ವಿದ್ಯಾ ಪ್ರತಿಷ್ಠಾನಂ ಅವರಿಗೆ ನೀಡಿದ್ರೆ ಅದೇ ಒಂದು ಸಂಖ್ಯೆಯಿಂದ ಕೊನೆಯಲ್ಲಿ ಹೋಮ ನೆರವೇರುತ್ತೆ. ಕೋಟಿ ಸಂಖ್ಯೆಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡುವಂತಹದ್ದು, ಕೊನೆಯಲ್ಲಿ ಹೋಮ ಮಾಡೋದಕ್ಕೆ ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಈ ಜಾಗದಲ್ಲೇನೆ ಯಾಗವನ್ನು ನಡೆಯುವಂತಹದ್ದು. ಇದೇ ಜಾಗದಲ್ಲೇ ಯಾಗಶಾಲೆಯನ್ನ ಕಟ್ಟೋದಕ್ಕೆ ಈಗ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ದೇವಸ್ಥಾನ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ನಮ್ಮೆಲ್ಲರಿಗೂ ಖುಷಿ ಪಡುವಂತಹ ವಿಷಯ ಅಲ್ವಾ? ಶಕ್ತಿ
ನಿತ್ಯಾಪರಾಕ್ರಮಾಟೋಪನಿರೀಕ್ಷಿತ ಸಮುತ್ಸುಕ ಪಟ್ಟಪುತ್ರವಜೋ ದುಗ್ಧಪಾಲ ವಿಕ್ರಮನಂದಿತ ಮದ್ವಿಣ್ಯಂಬ ವಿರಚಿತ ವಿಶೃಂಗವದತೋಹಿತ ವಿಶುಕ್ರಪ್ರಾಣಹರಣಪಾಲ ವೀರನಂದಿತ ರಾಮೇಶ್ವರ ಮುಖಾಲೋಕ ಕಲ್ಪತಿ ಶ್ರೀ ಗಣೇಶ್ವರ ಮಹಾಗಣೇಶ ತೀರ್ಥಿಂದ ವಿಘ್ನಯಂತ ಪ್ರಹರ್ಷಿತ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಪರಾಂಬುರಿನ ಗೋತ್ಪನ್ನ ನಾರಾಯಣ ದಶಾಕುಚಿರಿ ಮಹಾಪಾಶುಪದಾಸ್ತ್ರಾಬ್ಧಿ ನಿರ್ದಗ್ಧಾಸುರ ಸೈನಿಕ ರಾಮೇಶ್ವರಾಸ್ತ್ರ ನಿರ್ದಗ್ಧ ಸರಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ಕೃತ ವೈಭವ ಪರನೇತ್ರಾದಿ ಸಂದಗ್ಧ ಕಾಮ ಸಂಜೀವನೌಷಧಿಗೆ ಶ್ರೀಮತ್ಪಾರ್ಕೋಟೇಕ ಸ್ವರೂಪಂ ಪಂಕಜ ಕಂಠಾದಕ್ಕಡಿ ಪರ್ಯಂತ ಮಧ್ಯಕೋಟ ನಾನು ಬಂದು ಇಲ್ಲಿ ದೀಪ ಹಚ್ಚಿ ಬೇಡ್ಕೊಂಡು ಆಮೇಲೆ ಇವರೆಲ್ಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡ್ದೆ ತುಂಬಾ ಖುಷಿ ಅಂತ ಅನ್ನಿಸ್ತು. ಹಾಗೆ ಅದನ್ನ ನಿಮ್ ಜೊತೆಗೂ ಶೇರ್ ಮಾಡ್ಕೊಂಡೆ. ನೀವೆಲ್ರೂ ಈ ಒಂದು ವಿಡಿಯೋವನ್ನ ನೋಡಿ ಖುಷಿ ಪಟ್ಟಿದ್ದೀರಿ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೇನೆ. ಇನ್ಮುಂದೆ ನನಗೆ ನಿಮ್ಮ ಸಪೋರ್ಟ್ ಅನ್ನುವಂತಹದ್ದು ತುಂಬಾನೇ ಬೇಕಾಗತ್ತೆ. ವಿಡಿಯೋ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ. ತುಂಬಾ ದಿನಗಳ ನಂತರ ವ್ಲಾಗ್ ಹಾಕಿದ್ದೀನಿ ಅಂತ ದಯವಿಟ್ಟು ಬೈಕೋಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.